ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸ್ನೇಹಿತರೆ, ಇವತ್ತು ನಾನು ಕುರಿಗಾಯಿಗಳ ಜೀವನ ಶೈಲಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇವ್ರ ಜೀವನ ಹೆಂಗಿರುತ್ತೆ ಪ್ರತಿಯೊಂದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇವತ್ತು ಇವ್ರ ಜೊತೆನೆ ಸ್ಟೇ ಆಗೋಣ ಅಂತ ಇದ್ದೀನಿ. ನಡೆಯುತ್ತಣ್ಣ? ಓಕೆ, ಇರ್ರಿ. ಒಂದು 7-8 ವರ್ಷ ಹೋಗ್ಬಿಟ್ಟಿದ್ದೀನಿ. 7-8 ವರ್ಷ ಕಾಣಿಸ್ಕೊಳ್ಳಲಿಲ್ಲ. ಒಬ್ಬರಿಗೂ ಕನ್ಸಿಲ್ಲ. ಮುಂಚೆ ಏನಾದ್ರು ನಾನು ಯೂಟ್ಯೂಬರ್ ಆಗಿದ್ರೆ ನಾನು ಯೂಟ್ಯೂಬಲ್ಲಿ ನೀವು ವಿಡಿಯೋ ಮಾಡ್ತಿದ್ದೆ. ಅವಾಗ ಇವ್ರು ನೋಡ್ಬಿಟ್ಟು ಈ ಯೂಟ್ಯೂಬಲ್ಲಿ ಒಬ್ರು ವಿಡಿಯೋ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹುಡ್ಕೊಂಡ್ ಬಂದಿರೋರು. ಹಂಗೆ ಮಿಸ್ ಆಗ್ಬಿಟ್ರಿ ನೋಡ್ರಿ. ನಾನು ಯೂಟ್ಯೂಬ್ ಲೇಟಾಗಿ ಸ್ಟಾರ್ಟ್ ಮಾಡಿದೆ ಹಂಗಾದ್ರೆ. ಅಲ್ಲ, ನಿಮ್ಮ ಕಣ್ ಮುಂದೆ ಚಿರತೆ ಹಿಡ್ದು ನಮ್ಮ ಕಣ್ ಮುಂದೆ ನಮಗೆ ಮನ್ಸರ್ ಏನು ಹಿಡಿದಿಲ್ಲ. ಅದು ಒಟ್ಟಿಗೆ ಕುರಿ ಮ್ಯಾಕಿ ಹಿಡ್ಕೊಳೈತಿ. ನಿಮ್ ಕಣ್ ಮುಂದೆ ನೋಡಿ ನೀವು ನೋಡಿದ್ದೀರಾ? ನಾನು ಕಣ್ಣಾರ ಹಿಂಗೆ ಕೂತ್ಕೊಂಡಿದ್ದು ಬೀಡಿ ಚೆತ್ತಿದ್ದೆ. ನಾನು ಹಿಂಗೆ ಒಂದು 3 ಮೀಟ್ರ್ 4 ಮೀಟ್ರ್ ಒಳಗೆ ಅಷ್ಟರೊಳಗೆ ಬಂದು ನಾನು ಮುಂದೆ ಹಿಡ್ಕೊಂತು. ಹೇಗೆ ಎಷ್ಟು ದೂರ ಹೋಗ್ತೀರಾ? ಹೋಗ್ತೀವಿ, ಒಂದು 7-8 ಕಿಲೋಮೀಟರ್. 7-8 ಕಿಲೋಮೀಟರ್ ಹೋಗ್ತೀರಾ ಡೈಲಿ? ಈಗ 15 ದಿವಸದಿಂದ 7-8 ಕಿಲೋಮೀಟರ್ ಡೈಲಿ ಹೋಗೋದೆ? ಹೋಗೋದು, ಮೇಸ್ಕೊಂಡ್ ಬರೋದು, ತರ್ಬೋದು. ಹುಟ್ಟಾಗಿಂದ ಹೆಂಗಿತ್ತು ಅಂತ? ಹುಟ್ಟದಾಗಿಂದಲೂ ಏನಿಲ್ಲ ಸಮಯ, ಬರೀ ಕುರಿ ಕಾಯೋದು, ಮುದ್ದೆ ಉಣ್ಣೋದು, ಯಾವ ಕೆಲಸ ಬರಲ್ಲ ನಮ್ಗೆ. ಬೇರೆ ಯಾವ್ದು ಕೆಲಸ ಗೊತ್ತಿಲ್ಲ, ಏನೇನು ಬರಲ್ಲ. ಕುರಿನೇ, ಬರೇ ಕುರಿನೇ. ಹುಟ್ಟ ಭಾಗ ಅದೇ. ಕುರಿ ಕಾಯೋದು, ಮರಿ ಓಡೋದು, ಮರಿಗೆ ಹುಲ್ ತರೋದು, ಸೊಪ್ಪು ತರೋದು, ಮುದ್ದೆ ಉಣ್ಣೋದು, ಅದು ಬಲೆ ಕಟ್ಟೋದು, ಕತ್ತೆ ಕಟ್ಟೋದು, ಮೇಕೆ ಕಟ್ಟೋದು, ಕುರಿ ಕಟ್ಟೋದು, ಅದೇ. ಫಸ್ಟ್ ಟೈಮು ಟೆಂಟ್ ಹಾಕಿರೋ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. ಮನೇಲಿ ಹಾಕಿ ಟ್ರೈ ಮಾಡಿದ್ದೆ, ಬಟ್ ಆದರೆ ಹೊರಗಡೆ ಹಾಕ್ಬೇಕು ಅಂತ ಕಾಯ್ತಾ ಇದ್ದೆ. ಫಾರೆಸ್ಟ್ ಜಾಗದಲ್ಲಿ ಹಾಕ್ಬೇಕು ಅಂತ ಇದ್ದೆ, ಆದರೆ ಇವ್ರ ಜೊತೆ ನಾನು ಟೆಂಟ್ ಹಾಕ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿದೆ ಫೀಲಿಂಗು. ಈ ನಾಯಿ ನೀವು ಅಲ್ಲೇ ಬಿಟ್ಟು ಬಂದಿದ್ರಿ ಅಲ್ವಾ ಹಳೆ ಜಾಗದಲ್ಲಿ? ಅಂದರೆ ಇವಾಗ ಟೆಂಟ್ ಹಾಕಿದ್ರಲ್ಲ ಹಳೆ ಜಾಗದಲ್ಲಿ, ಅಲ್ಲಿ ಬಿಟ್ಟು ಬಂದಿದ್ರಿ. ಹೆಂಗ್ ಬಂತದು? ಅದೇ ನಾವು ಬೈಕ್ ನಲ್ಲಿ ಬಂದ್ವಲ್ಲ ಹಿಂದೆ, ನೀನು ನಾನು ಹಿಂದೆ ಬಂದ್ವಲ್ಲ. ನಾವು ಮುಂಚೆ ಬಂದ್ವಿ. ಹಿಂದೆ ಬಂದ್ವಲ್ಲ, ಹಿಂದೆ ಬಂದ ಕುರಿಯ ಬಂದ ಮುಂದೆ. ಆ ಕುರಿಯ ಜಾಡ್ ಹಿಡ್ಕೊಂಡು ಸ್ಮೆಲ್ ಹಿಡ್ಕೊಂಡು ಅಲ್ಲಿಂದಲೂ ಸೀದಾ ಬಂದಿದ್ವಿ. ಅದಕ್ಕೆ ಜಾಗನೇ ಗೊತ್ತಿಲ್ವಲ್ಲ, ಅದ್ ಹೆಂಗ್ ಬಂತು? ಕುರಿಯ ಬರೋ ಜಾಡ್ ಇರುತ್ತಲ್ಲ, ಕುರಿಯ ಬರೋದು ಜಾಡ್ ಇರುತ್ತಲ್ಲ, ಪಿಸಿಗೆ ಹಾಕ್ಯಂದು ಕುರಿಯ ಬರ್ಬೇಕಾದ್ರೆ ಜಾಡ್ ಮಾಡ್ಕೊಂಡ್ ಬಂದಿರ್ತಾವಲ್ಲ. ಕುರಿಯ ಇರಲಿಲ್ಲ ನಾಯಲ್ಲ, ವಾಸನೆ ಹಿಡ್ಕೊಂಡು ಸೀದಾ ಬಂದ. ಬರೀ ವಾಸನೆ ಹಿಡ್ಕೊಂಡು ಬಂದಿರೋದು. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು? ಕರಿಯಪ್ಪ ಅಂತನಾ? ನಿಮ್ಗೆ ಇವಾಗ ವಯಸ್ಸೆಷ್ಟು? 60 ವಯಸ್ಸಾಗಿದೆ. ಯಾವ ಊರಿಂದ ಬಂದಿರೋದು ನೀವು? ಮಾರ್ತಕೆರೆಯಿಂದ. ನಿಮ್ಮ ಹೆಸರಣ್ಣ? ನಾಗಣ್ಣ ಅಂತನಾ? ನೀವೆಲ್ಲ ಒಂದೇ ಕುಟುಂಬನೇ? ಇಲ್ಲಿ ಎಷ್ಟು ಜನ ಇದ್ದೀರಾ ಇವಾಗ? 10 ಜನ ಇದ್ದೀರಾ. ಎಷ್ಟು ಕುರಿಗಳೆಲ್ಲ ಎಷ್ಟಿದೆ? ಒಂದು ಸಣ್ಣವು ದೊಡ್ಡವು ಸೇರಿ ಎಲ್ಲ ಮೇಕೆ ಈಚೆ ಸೇರಿ 1,000 ಸರ್. ಇದ್ರ ಜೊತೆ ಮೇಕೆನೂ ಸಾಕಿದ್ದೀರಾ? ಮೇಕೆ ಎಷ್ಟಿದಾವೆ? ಮೇಕೆ ಒಂದು 50 ಸರ್. ಮೇಕೆ 50 ಇದಾವೆ. ಕುರಿಗಳ ಜೊತೆ ಮೇಕೆನೂ ಸಾಕಿದ್ದೀರಾ? ಕುರಿಗಳು ಎಷ್ಟಿದಾವೆ? ಕುರಿ ಒಂದು 900 ಬರ್ಬೋದು ಸರ್. 900 ಬರ್ಬೋದಾ? ಈಗ ಕುರಿಗಳನ್ನ ನೋಡ್ಕೊಳ್ಳೋ ಕೆಲಸನ ಯಾವಾಗಿಂದ ಮಾಡ್ತಿರೋದು? ಅಂದ್ರೆ ಸಣ್ಣ ವಯಸ್ಸಿಂದನೂ ಇದೆನಾ? ನಮ್ಮ ತಂದೆ ತಾಯಿಯಿಂದಲ್ವಾ, ನಾವಿಂದಲೂ ಇದನ್ನೇ ನಮ್ಗೇನು ಗೊತ್ತಿಲ್ಲ, ಇದೇ ಕುರಿಯಿಂದಲೇ ನಾವು. ಕುರಿಯಿಂದನೇ ಕುರಿಯಿಂದನೇ ಲೈಫು. ಅಲ್ಲ, ನಿಮ್ ತಂದೆ ತಾಯಿನ ಇದೇ ಕೆಲಸ ಮಾಡ್ತಾ ಇದ್ರು? ಅವ್ರು ಮಾಡಿದ ಕೆಲಸನೇ ನೀವು ಮುಂದುವರಿಸ್ತಾ ಇದ್ದೀರಾ? ವಿದ್ಯಾಭ್ಯಾಸ ಎಲ್ಲ ಓದಿದ್ದೆಲ್ಲ? ಓದೇ ಇಲ್ವಾ? ಗೊತ್ತೇ ಇಲ್ಲ ಸರ್. ಅಣ್ಣ ನೀವು? ಕ್ಲಾಸ್ ಓದಿದಾರೆ ಅವರು. ಅದೇ ಲಾಸ್ಟ್, ಮತ್ತೆ ಓದಕ್ ಹೋಗ್ಲಿಲ್ಲ. ಒಂದ್ ಲೋಟ ಕೊಡುತ್ತಾ? ಟಗರು. ಅಣ್ಣ ನಿಮ್ಮ ಹೆಸರು? ವಸಂತ್ ಅಂತ. ಅಣ್ಣ ನಿಮಗೆ ಇವಾಗ ಏಜು? ಈಗ 38 ಆಗಿದೆ. 39 ಆಗಿದೆ. ನೀವು ಓದಿದ್ದೆಲ್ಲ?
ಓದಿದಲ್ಲಿ ಊರಲ್ಲಿ ಅಲ್ಲಲ್ಲಿ ಮಾಳಿಗೆತ್ತೆ ಅಂತ ಹಾ ಹಾ ಅದೇ ಹೊಸದುರ್ಗ ತಾಲೂಕೆ. ಹಳ್ಳಿ ಕೆರೆ ಹೋಗ್ಲಿ ಮಾಳಿಗೆತ್ತೆ ಅಂತ. ಏನಕ್ಕೆ ಮುಂದೆ ಓದ್ಲಿಲ್ಲ? ಓದಿಲ್ಲ ಅವಾಗ, ಓದಕ್ಕಾಗಲ್ಲ ಸರ್, ಓದ್ಸರಿಲ್ಲ ಅವಾಗ. ಹ್ಮ್ ನಮ್ಗೆ ವಿದ್ಯಾವಂತ ಇಲ್ಲೇನಲ್ಲ ಅವಾಗ. ನಿಮಗೆ ಓದ್ಬೇಕು ಅಂತ ಆಸೆ ಇತ್ತಾ? ಈಗ ಓದ್ಬೇಕಂತ ಆಸೆ. ಇವಾಗ ಓದ್ಬೇಕು ಅಂತ ಆಸೆ? ಅವಾಗ್ಲೂ ಓದ್ಬೇಕಂತ ಆಸೆ ಇತ್ತು. ಅವಾಗ ಜೀವನ ಮಾಡೋದೇ ಕಷ್ಟ ಅಲ್ಲ ಸರ್. ಮನೇಲಿ ತುಂಬಾ ಕಷ್ಟ. ಮೊದ್ಲ ಮನೇಲಿ ತುಂಬಾ ಕಷ್ಟ. ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗುತ್ತಲ್ವಾ ಈ ಕುರಿಗಳನ್ನೆಲ್ಲ ಇಟ್ಕೊಂಡು ಈ ತರ ಹೋಗೋದು? ಅವಾಗ ಹೆಂಗ್ ಮಾಡ್ಕೋತೀರಾ ಅಂತ? ಗುಡದಲ್ಲಿ ಹೋಗ್ತೀವಿ, ಶೆಡ್ ಹೊಡಿತೀವಿ ಈ ತರನೇ. ಹೋಗಿ ಸುತ್ತ ಬಲೆ ಬಿಡ್ಕೊಂಡು ಶೆಡ್ ಹೊಡೆದು ಅಲ್ಲೇ ಗುಡದಲ್ಲೇ ಕಾಲ ಮಾಡೋದು. ಈ ಚಳಿಗಾಲ ಮತ್ತೆ ಬೇಸಿಗೆ ಕಾಲದಲ್ಲಿ ಮಾತ್ರ ಈಗ ತೋಟದಿಂದ ತೋಟಕ್ಕೆ ಹೋಗ್ತೀರಾ? ಈ ಕಾಲಲ್ಲೇ ಈಗ ಬಿಟ್ಟು ನಮ್ಮೂರ್ ಕಡೆ ಮಳೆ ಬಿಟ್ಟರೆ ಬರ್ತೀವಿ ಕಡೆ. ಈ ಕಡೆ ಬಂದು ಹಿಂಗೆಲ್ಲ ವಲಸೆ ಬರ್ತೀವಿ. ಅವೆಲ್ಲ ವಲಸೆ ಬಂದು ಅಲ್ಲೊಂದ್ 4 ದಿನ ಇಲ್ಲೊಂದ್ 4 ದಿನ ಮೇಯ್ಸೋದು. ಹಿಂಗೆ ಕುರಿಗಳು ಎಲ್ಲೆಲ್ಲಿ ಮೇವು ಇರುತ್ತೆ ಅಲ್ಲೆಲ್ಲ ಟೆಂಟ್ ಹಾಕ್ಯಂಡು ಕಾಲ ಮಾಡ್ಕೊಂಡು ಮಳೆ ಬತ್ತು ಜೂನ್ ಜುಲೈಗೆ ಮಳೆ ಬಿತ್ತದ್ರೆ ನಮ್ ಕಡೆಗೆ ಹೋಗ್ತೀವಿ. ಈಗ ಗುಡ್ಡಗಾಡುಗಳಿಗೆಲ್ಲ ಹೋದಾಗ ಚಿರತೆ ಕಾಟ, ಕಾಡು ಪ್ರಾಣಿಗಳ ಕಾಟ ಸುಮಾರು ಚಿರತೆ ಎಲ್ಲ ಕುರಿ ಎಲ್ಲ ತಿಂದವೆ, ಮನುಷ್ಯರಿಗೆ ಅಟ್ಯಾಕ್ ಮಾಡ್ತವೆ. ನಾಯಿನೂ ತಿಂದವೆ. ನಾಯಿ ನಾವು ಬಾಯ್ ಮಾಡಿ ನಾಯೆಲ್ಲ ಬಂದು ಇದು ಮಾಡೋದಕ್ಕೆ ಅವಾಗ ಹೋಗ್ತೇವೆ ಬಿಟ್ಟು. ಒಂದೊಂದು ಹೊತ್ಕೊಂಡು ಹೋಗೇ ಬಿಡ್ತಾವೆ ಕುರಿಗಳೆಲ್ಲ. ನಿಮ್ಮ ಮೇಲೆ ಏನಾದ್ರು ಅಟ್ಯಾಕ್ ಮಾಡಕ್ಕೆ ಏನಾದ್ರು ಬಂದಿದೆ? ಅಟ್ಯಾಕ್ ಮಾಡ್ತವೆ ನಮ್ಮ ಮೇಲೆ. ಅವಾಗ ನಾವೇ ನೋಡ್ತೀವಿ ಬಾಯ್ ಬಿಡ್ಕೊಂಡು ಬಿಡೋಗ್ತೀವಿ. ಅವಾಗ ಹೌದು, ಆಗಿದೆಯಾ ಆತರ? ಆಗಿದೆ. ನನ್ನೇ ಹಿಡ್ಕೊಂಡಿತ್ತು ಒಂದ್ಸತಿ. ಬಹಳ ಹುಷಾರಾಗಿರ್ಬೇಕು, ತುಂಬಾ ಹುಷಾರಾಗಿರ್ತಾವಲ್ಲ. ನಮ್ಮ ನಾಯಿ ಬಂದು ಇದು ಮಾಡ್ತಾವ, ನಾವ್ ನೋಡ್ತೀವಿ ಬೆಸ್ಟ್ ಬಿಡ್ತೀವಿ, ಹೋಗ್ಬಿಡ್ತಾವ. ಈ ವರ್ಷ ಮಾಡಿ ಒಂದು 10 ಕುರಿ ಕಿಲೋತಿಂದು ನಮ್ಗೆ. 10 ಕುರಿ ನಾಯಿಗಳು? 2 ನಾಯಿಗಳು. 2 ನಾಯಿ ಹೋಯ್ತು, 10 ಕುರಿ ಹೋಯ್ತು. ನಾಯಿಗೆ ಚಿತ್ತು ಹಿಡಿತು ಅಂತ ಬೆಲ್ಟ್ ಹಾಕ್ತಿವಲ್ಲ, ಬೆಲ್ಟ್ ಹಾಕಿ ಮಳೆ ಹಾಕ್ತಿವಲ್ಲ, ಆದ್ರೂ ಹೊಡೆದ್ಬಿಟ್ರು 2 ನಾಯಿ. ಹೌದಾ? ಅಲ್ಲ ಅಣ್ಣ, ಇನ್ನೊಂದು ಕೇಳ್ಬೇಕು ನಾನು ನಿಮಗೆ. ಇವಾಗ ಒಂದೇ ಊರಿನಲ್ಲಿ ಉಳಿಯೋದೆ, ಇವಾಗ ಬೇರೆ ಬೇರೆ ಕಡೆ ಹೋಗ್ತಿರೋದಕ್ಕೆ ಕಾರಣ ಏನಣ್ಣ? ಮೇವು ಸಿಗಲ್ರಿ ಕುರಿಗಳಿಗೆ. ನಿಮ್ಮೂರ್ ಕಡೆ ಮೇವಿಲ್ವಾ? ಇಲ್ಲಿ ಈಗ ಇಲ್ಲೊಂದು ವಾರ ಬಂದ್ವಿ ಮೇಯಿಸಿ, ಒಂದು ವಾರ ಮೇವು ಖಾಲಿ ಆಯ್ತು. ಮತ್ತೆ ಮುಂದೆ ಒಂದು ವಾರ ಹೋಗ್ತಿವಿ ಮುಂದಕ್ಕೆ. ಅಲ್ಲೊಂದು ವಾರ 15 ದಿನ ಇರ್ತೀವಿ. ಮೇವೆಲ್ಲಿ ಅನುಕೂಲ ಆಗುತ್ತೆ ಅಲ್ಲೊಂದು 15 ದಿನ ತಿಂಗಳು ಹಿಂಗಿರ್ತೀವಿ. ಆ ತರ ಇರ್ತೀರ? ಈಗ ಇದ್ರೆ ಮೇವು ಸಿಗಲ್ಲ. ಹೌದು. ಇವಾಗ ಈ ತೋಟದಲ್ಲಿ ನಾನು ನೋಡ್ತಾ ಇದ್ದೀನಿ, ಎಲ್ಲೂ ಸೊಪ್ಪು ಮತ್ತೆ ಹುಲ್ಲೆಲ್ಲೂ ಇಲ್ಲ. ಹೆಂಗ್ ಮೇಯಿಸ್ತೀರಾ ಇಲ್ಲಿ? ಹೊರಗಡೆ ಹೋಗಿ ಮೇಯ್ಸ್ಕೊಂಡ್ ಬರ್ತೀವಿ. ಎಷ್ಟು ದೂರ ಹೋಗ್ತೀರಾ? ಹೋಗ್ತೀವಿ ಒಂದು 7 ಕಿಲೋಮೀಟರ್ 10 ಕಿಲೋಮೀಟರ್ ತನಕ ಹೋಗ್ತೀವಿ. 10 ಕಿಲೋಮೀಟರ್ ತನಕ ಹೋಗ್ತೀರಾ ಡೈಲಿ? ಡೈಲಿ ಸುತ್ತರಿದವನ ಎದ್ದ ಹೊಲ್ಟಾರು ಸಾಯಂಕಾಲ ತನಕ ಹೋಗಂಗಿಲ್ಲ ಎಲ್ಲೂ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಡೋದು? ಬೆಳಿಗ್ಗೆ 10, 10:30, 11 ಗಂಟೆಗೆ ಹೋಗ್ತೀವಿ. ಸಾಯಂಕಾಲ 6:30, 7 ಗಂಟೆ ತನಕ ಎಲ್ಲೆಲ್ಲಿ ಮೇವ್ ಐತೆ ಅಲ್ಲೆಲ್ಲ ಮೇಯ್ಸ್ಕೊಂಡ್ ಬರ್ತೀವಿ. ಹೆಣ್ಮಕ್ಳು ಇರ್ತಾರೆ ನೋಡ್ಕೊಂಡು, ಮರಿಗಳು ನೋಡ್ಕೊಳೋದಿಕ್ಕೆ. ಮರಿಗಳೆಲ್ಲ ನೋಡ್ಕೊಂಡು ಸೊಪ್ಪು ಪಪ್ಪು ಎಲ್ಲ ತಂದು ಕೊಟ್ಟು ಹೋಗ್ತೀವಿ ಮರಿಗಳಿಗೆ. ಹಿಂಗ ಸುತ್ತ ಬಲೆ ಹಾಕಿ ಬಲೆ ಕೂಡಿ ಹೋಗ್ತೀವಿ. ಅವಕ್ಕೆ ನೀರು ಮೇವು ಹಾಕ್ಯಂಡು ಊಟ ತಿಂಡಿ ಎಲ್ಲ ಇಲ್ಲೇ ಮಾಡ್ಕೊಂತೀರಾ? ಊಟ ತಿಂಡಿ ಉಳ್ಕೊಳೋದು ನೈಟ್ ಎಲ್ಲ? ಊಟ ಮಾಡೋದ್ರ ಸಾಯಂಕಾಲ ಊಟ, ಮಧ್ಯಾಹ್ನ ಊಟ ಎಲ್ಲ ಏನಿಲ್ಲ. ಬೆಳಗ್ಗೆ ಒಂದು ಊಟ, ಸಾಯಂಕಾಲ ಒಂದು ಊಟ. ತುಂಬಾ ಕಷ್ಟದ ಜೀವನ. ಸ್ವಲ್ಪ ಕಷ್ಟ ಜೀವನ. ಏನ್ ಮಾಡ್ತೀವಿ, ಬಟ್ ಯಾವತ್ತೂ ಕಷ್ಟ ಅಂತ ಅನ್ಕೊಂಡಿಲ್ಲ. ಇದ್ರಲ್ಲಿ ಇದ್ರೆ ಕಷ್ಟ ಅಂತ ಅನ್ಸಲ್ಲ. ಒಂದ್ ಸ್ವಲ್ಪ ಯಾವಾಗ ಕುರಿ ಕಾಯಿಲೆ ಪಾಯಿಲೆ ಬಂದಾಗ ಅಧ್ವಾನ ಆದಾಗಲೇ ಕಷ್ಟ ಅಂತ ಅನ್ಸೋದು. ಅವಾಗ ಹೆಂಗ್ ಮಾಡ್ತೀರಾ ಕಾಯಿಲೆ ಬಂದಾಗ? ಮೆಡಿಸಿನ್ಗಳೆಲ್ಲ ಹೋಗ್ತೀವಿ ಮೆಡಿಕಲ್ಗಳಿಗೆ. ಈ ವೆಟರ್ನರಿ ಡಾಕ್ಟರ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ? ಅವ್ರು ಹೇಳ್ತಾರೆ ಇಂತಿನ ಹಾಕ್ಬೇಕಂತ. ಅದನ್ನೆಲ್ಲ ತಂದು ನಾವೇ ಮಾಡ್ತೀವಿ. ಇಂಜೆಕ್ಷನ್ ಎಲ್ಲ ಕಲ್ತಿದ್ದೀರಾ ಮಾಡೋದು? ಗೋವಿರ್ಲಿ ಆಸೆ ಅಂತ ಸಾಕಿದ್ವಿ. ಎಲ್ಲೆಲ್ಲಿ ಹೋಗ್ತೀರಾ? ಇದನ್ನು ಕರ್ಕೊಂಡು ಹೋಗ್ತೀರಾ? ಅದು ಏನ್ ನಮ್ಮಿಂದ ಇರುತ್ತೆ, ಯಾವಾಗ ಎಲ್ಲೆಲ್ಲಿ ಹೋಗಲ್ಲ. ನಡ್ಕೊಂಡೆ ಹೋಗೋದು? ನಡ್ಕೊಂಡೆ ಬರ್ತದೆ. ನಮ್ಮೂರಿಂದ ನಡ್ಕೊಂಡೆ ಬಂದಿರೋದು. ಇದು ಹೊಸದುರ್ಗದಿಂದ ನಡ್ಕೊಂಡ್ ಬಂದೈತೆ. ಅಲ್ಲಿಂದ ಕುರಿ ಜೊತೆಗೆ ಬರುತ್ತೆ ನಡ್ಕೊಂಡು. ಡೈಲಿ ಕುರಿಯಕ್ಕೆ ಹೋಗುತ್ತದು. ಆಗ್ಲೆಲ್ಲ ಕುರಿ ಜೊತೆಗೆ ಹೋಗೋದು. ಇಲ್ಲಿ 15 ದಿವಸ ಇದ್ರು. ಇವಾಗ ಓಡೋಂಥ ಟೈಮು. ಯಾಕಂದ್ರೆ ಇಲ್ಲಿ ಸುತ್ತಮುತ್ತಲು 5 ರಿಂದ 10 ಕಿಲೋಮೀಟರ್ ಹೋಗಿ ಡೈಲಿ ಮೇಯ್ಸ್ಕೊಂಡ್ ಬರ್ತಾ ಇದ್ರು. ಇವಾಗ ಇಲ್ಲಿ ಹುಲ್ಲಿನ ಕೊರತೆ ಮತ್ತೆ ಸೊಪ್ಪಿನ ಕೊರತೆ ಆಗಿರೋದ್ರಿಂದ ಬೇರೆ ಕಡೆ ಇವಾಗ ಸ್ಥಳಾಂತರ ಆಗ್ತಾರೆ, ಬೇರೆ ತೋಟಕ್ಕೆ ಹೋಗ್ತಾರೆ. ಅಲ್ಲಿ ಮತ್ತೆ 10 ರಿಂದ 15 ದಿವಸ ಇರ್ತಾರೆ. ಅಲ್ಲಿ ಎಷ್ಟು ದಿವಸ ಮೇವು ಇರುತ್ತೆ ಅಲ್ಲಿವರೆಗೂ ಇರ್ತಾರೆ. ಅಲ್ಲೂ ಮೇವು ಖಾಲಿ ಆಯಿತು ಅಂತಂದರೆ ಮತ್ತೆ ಇನ್ನೊಂದು ಜಾಗಕ್ಕೆ ಹೋಗ್ತಾರೆ. ಸ್ನೇಹಿತರೆ ನೋಡಿ, ಇವಾಗ ಬಲೆ ಬಿತ್ತಾ ಇದ್ದಾರೆ. ಇವಾಗ ಬೇರೆ ಕಡೆ ಹೋಗ್ಬೇಕಲ್ಲ, ಹಂಗಾಗಿ ಇಲ್ಲಿರೋಂಥ ಏನೇನು ಐಟಮ್ಸ್ ಇದೆ ಇವ್ರದ್ದೆಲ್ಲ ಎಲ್ಲ ಬಿಚ್ಕೊಂಡು ರೆಡಿ ಮಾಡಿ ಇಟ್ಕೋತಾರೆ. ನೆಕ್ಸ್ಟ್ ಆಮೇಲೆ ಟಾಟಾ AC ಬರುತ್ತೆ, ಹೊಡ್ತಾ ಇರೋದೆ. ಎಲ್ಲ ಪ್ಯಾಕ್ ಆಗಿದೆ ಅಕ್ಕ? ಬೆಳಗಿನ ಜಾವ ಮೇಕೆಗಳನ್ನ ಮತ್ತು ಕುರಿಗಳನ್ನ ನಡ್ಸ್ಕೊಂಡು ಕರ್ಕೊಂಡೋದ್ರು. ಇವಾಗ ಮೇಕೆ ಮರಿಗಳನ್ನ ಮತ್ತು ಕುರಿಗಳನ್ನ ಲಗೇಜ್ ಆಟಕ್ಕೆ ತುಂಬ್ತಾ ಇದ್ದಾರೆ. ಯಾಕಂದರೆ ಇವನ್ನ ನಡ್ಸ್ಕೊಂಡು ಕರ್ಕೊಂಡು ಹೋಗಕ್ಕಲ್ವ. ಟಾಟಾ AC ಹಾಕ್ತಾ ಇದ್ದಾರೆ. ಹೇಳಣ್ಣ, ರೆಡಿನಾ? ರೆಡಿ ಆಗ್ತಾ ಇದೆ. ಬೇರೆ ಜಾಗಕ್ಕೆ ಹೋಗೋಕ್ಕೆ? ಹಾಂ. ಎಲ್ಲಿ ಹೋಗೋದು ಇವಾಗ? ಒಳ್ಳೆ ನರಸೀಪುರ. ಅಲ್ಲಿ ತೋಟ ನೋಡಾಯ್ತು ಆಲ್ರೆಡಿ? ಓನರಿಗೆ ಕೇಳಿದ್ರಿ? ಕೇಳಿದ್ವಿ, ಬರ್ರಿ ಅಂತ ಹೇಳಿದ್ರು. ಹೋಗ್ತಾ ಇದೀವಿ. ಕಾಯ್ತಾ ಇರ್ತಾರೆ ನೀವು ಬರೋದಕ್ಕೇನೆ, ಯಾಕಂದ್ರೆ ಅವ್ರ ಜಮೀನು ಇಂಪ್ರೂವ್ ಆಗುತ್ತಲ್ಲ, ಗೊಬ್ಬರ.
ಸ್ನೇಹಿತರೆ, ಈ ಜಾಗಕ್ಕೆ ಬಾಯಿ ಹೇಳೋ ಟೈಮ್ ಬಂದಿದೆ. ಇವಾಗ ಲಗೇಜ್ ಆಟೋ ರೆಡಿ ಇದೆ, ಪ್ಯಾಕಿಂಗ್ ರೆಡಿಯಾಗಿ ಲಗೇಜ್ ಆಟೋ ಹೋಗ್ತಾ ಇದೆ. ನಾಯಿಗಳು ಎರಡನ್ನ ಹೆಂಗೆ ಬಿಟ್ಟಿದ್ದಾರೆ, ಈ ಎರಡು ನಾಯಿಗಳು ಫಾಲೋ ಮಾಡ್ತಾವೆ ಇವಾಗ. ನೋಡ್ರಿ, Z+ ಸೆಕ್ಯೂರಿಟಿ ಹಿಂದೆನೇ ಓಡ್ತಾ ಇದೆ ನೋಡಿ, ಎರಡು ನಾಯಿಗಳು. ಇದು ಹೋಗುತ್ತೆ. ಇಲ್ಲೊಬ್ರು ಓನರ್ ಇರೋದ್ರಿಂದ ಕಾಯ್ತಾ ಇದೆ. ಹಾ, ಹೋಗೋಣ. ನಾವಿವಾಗ ಬೈಕಲ್ಲಿ ಹೋಗೋ ಟೈಮ್ ಬಂದಿದೆ. ಇಲ್ಲಿ ನೋಡ್ರಿ ಹೆಂಗ್ ಹೋಗ್ತಿದೆ. ಅಣ್ಣನ ಬಿಟ್ಟು ಈ ನಾಯಿ ಇರೋದೇ ಇಲ್ಲ. ನೋಡ್ರಿ, ನಾನು ಅಣ್ಣನ ಮುಟ್ಟಂಗಿಲ್ಲ. ನಾನೇನಾದ್ರೂ ಅಣ್ಣನ ಟಚ್ ಮಾಡಿದ್ರೆ ಮುಗೀತ್ ಕತೆ ನಂದು. ಅಲ್ಲಿಂದ ಸಾಮಾನೆಲ್ಲ ತಗೊಂಬಂದ್ರಲ್ಲ, ಐಟಮ್ಸ್ಗಳು. ಟೆಂಟ್ ಹಾಕಲ್ವಾ ಇವಾಗ? ಈಗ ಅದೇ ಟೆಂಟ್ ಏನೋ ಇದೆ ಟೆಂಟ್. ಮಳೆಗಾಲ ಬಂದಾಗ ನಾವು ತಾಡ್ಪುರ ಹೊಡ್ಕೊಂತೀವಿ. ಇಷ್ಟಿಂದಾಗೆಲ್ಲ ಬೈಲಿ ಮಳೆ ಇಲ್ಲಲ್ಲ, ಹಂಗೆ ಸಾಮಾನು ಇಟ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ಟೆಂಟ್ ಹಾಕಲ್ಲ? ಇಲ್ಲ, ಟೆಂಟ್ ಏನು ಅದೇ ಮಳೆ ಬಂದ್ರೆ ಹೊಡಿತೀವಿ. ಹಿಂಗ ಮಳೆ ಬಂದ್ರೆ ಮಾತ್ರ ಟೆಂಟ್ ಹಾಕೋದು. ನಾನು ಟೆಂಟ್ ತಗೊಂಬಂದಿದ್ದೀನಿ. ತಂದಿರಲ್ಲ, ಫಸ್ಟ್ ಟೈಮ್ ಟೆಂಟ್ ಹಾಕ್ತಿರೋದು. ಇವಾಗ ಹೆಂಗಂದ್ರೆ ನಮ್ಮ ಊರ ಹತ್ರನೇ ಕಾಡಲ್ಲಿ ಹಾಕೋಣ ಅಂತ ಇದ್ದೆ. ಬಟ್ ನೀವು ಈಗ ಸಿಕ್ಕಿದ್ರಿಂದ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ರಾತ್ರಿಯ ಬದುಕು ಯಾವ ಥರ ಇರುತ್ತೆ ಅಂತ ತೋರಿಸ್ಬೇಕು ಅಂತೇಳಿ, ವಿಡಿಯೋ ಮಾಡಬೇಕು ಅಂತಲೇ ಹೇಳಿ ಟೆಂಟ್ ತಗೊಂಬಂದಿದ್ದೀನಿ. ಇವಾಗ ನೈಟ್ ನಾನು ಇಲ್ಲೇ ಸ್ಟೇ ಆಗೋದು. ಫುಲ್ಲು ರಾತ್ರಿ ಎಲ್ಲ ಇದ್ದು ಬೆಳಗಿನ ಜಾವ ತನಕ ಇದ್ದು ಬೆಳಿಗ್ಗೆ ಎಲ್ಲ ಹೆಂಗಿರುತ್ತೆ ಅಂತೆಲ್ಲ ವಿಡಿಯೋ ಮಾಡ್ಕೊಂಡು ಆಮೇಲೆ ನಾನು ನೋಡ್ತೀನಿ. ಸೊಳ್ಳೆ ಅಂಗಡಿಯಲ್ಲಿ ಫಸ್ಟ್ ಟೈಮು ಟೆಂಟ್ ಹಾಕಿರೋ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. ಮನೇಲಿ ಹಾಕಿ ಟ್ರೈ ಮಾಡಿದ್ದೆ, ಬಟ್ ಆದರೆ ಹೊರಗಡೆ ಹಾಕ್ಬೇಕು ಅಂತ ಕಾಯ್ತಾ ಇದ್ದೆ. ಫಾರೆಸ್ಟ್ ಜಾಗದಲ್ಲಿ ಹಾಕ್ಬೇಕು ಅಂತ ಇದ್ದೆ, ಆದರೆ ಇವ್ರ ಜೊತೆ ನಾನು ಟೆಂಟ್ ಹಾಕ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿದೆ ಫೀಲಿಂಗು. ನನಗೇನು ಚಳಿ ಅನ್ನಿಸ್ತಾ ಇಲ್ಲ. ಹೊರಗಡೆ ತುಂಬ ಚಳಿ ಇದೆ, ಈ ಟೆಂಟ್ ಒಳಗಡೆ ಇರೋದ್ರಿಂದ ಚಳಿ ಅನ್ನಿಸ್ತಾ ಇಲ್ಲ. ಮತ್ತು ಸೊಳ್ಳೆನೂ ಇಲ್ಲ. ಸೊಳ್ಳೆ ಬರ್ದಂಗೆ ನಾನು ಟೆಂಟ್ ಹಾಕಿದ್ದೀನಿ. ಫುಲ್ ಕವರ್ ಆಗಿದೆ ಎಲ್ಲ ಕಡೆನೂ. ಇಲ್ಲಿ ನೋಡಿ, ಲ್ಯಾಂಪ್ ಎಷ್ಟು ಚೆನ್ನಾಗಿದೆ. ಬೇಜಾರು ಅನ್ನೋದಿಲ್ಲ. ಶಕ್ತಿ ಐತಿ ಸರ್. ಇನ್ನ 10 ವರ್ಷ ಕಾಯ್ಬೋದು. ಇನ್ನ 10 ವರ್ಷ ತನಕ ಕುರಿ ಕಾಯ್ಬೋದು ನಾವು. ಕುರಿಗಾಯಿಗಳ ರಾತ್ರಿಯ ಬದುಕು ನಾವು ಅಂದ್ಕೊಂಡಷ್ಟು ಸುಲಭ ಇರಲ್ಲ. ವಿಪರೀತವಾದ ಚಳಿ, ಸೊಳ್ಳೆ ಕಾಟ ಇದನ್ನೆಲ್ಲ ಸಹಿಸ್ಕೊಂಡು ಇವರು ಜೀವನ ನಡೆಸ್ತಾರೆ. ತುಂಬಾ ಜನ ಏನ್ ಅಂದ್ಕೊಳ್ಳೋದು ಅಂದ್ರೆ, ಕುರಿಗಾಯಿಗಳು ತುಂಬಾ ಶ್ರೀಮಂತರು, ತುಂಬಾ ಕುರಿಗಳಿರುತ್ತೆ, ಒಂದ್ ಕುರಿ ಮಾರಿದ್ರೆ ಜೀವನ ನಡೆಯುತ್ತೆ, ಹಾಗೆ ಹೀಗೆ ಅಂತ ಅನ್ಕೊಂತಾರೆ. ಆದ್ರೆ ಒಂದಂತೂ ನಿಜ, ಯಾವುದನ್ನು ಕಷ್ಟಪಡ್ಲಿಲ್ಲ ಅಂದ್ರೆ ತಟ್ಟೆಗೆ ಊಟ ಬರಲ್ಲ ಅನ್ನೋದಕ್ಕೆ ನೀವು ನೋಡ್ತಿರೋ ದೃಶ್ಯನೇ ಸಾಕ್ಷಿ. ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.